ಸಿಎಂ ಪಟ್ಟದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಸಿಎಂ ಮತ್ತು ಡಿಕೆ ಪವರ್ ಶೇರಿಂಗ್ ಒಪ್ಪಂದ ನಿಜಾನ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು. ಈ ಒಂದು ಸರ್ಕಾರದ ಎರಡನೇ ಅರ್ಧ ಭಾಗದ ಚುಕ್ಕಾಣಿಯನ್ನ ಡಿಕೆ ಶಿವಕುಮಾರ್ ಅವರು ಹಿಡಿತಾರಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿತ್ತು. ನವೆಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ಹೇಳಿ ರಾಜಣ್ಣ ಅವ್ರು ಹೇಳ್ತಾ ಇದ್ದಿದ್ದು ನೆನಪಿದೆ ಅಲ್ವಾ? ನವೆಂಬರ್ಗೆ ಸಿಎಂ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಅವರು ಖಡಕ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಜಗತ್ನಲ್ಲಿ ಯಾರೇ ಆಗ್ಲಿ ಆಸೆ ಜೀವಿಸಬೇಕು ಕಣ್ರೆ, ಆಸೆ ಇಲ್ಲ ಅಂತಂದ್ರೆ ಜೀವನವೇ ಇಲ್ಲ. ಹಿಂಗಂತ ಹೇಳಿದ್ದು ನಾನಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅಂದ್ರೆ ಪರೋಕ್ಷವಾಗಿ ಪಟ್ಟ ಸಿಗುವಂತಹ ವಿಶ್ವಾಸವನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ವಿಚಾರವನ್ನ ಕೇಳಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಸಖತ್ತಾಗಿ ಖುಷಿಯಾಗಿದ್ದಾರೆ. ಪವರ್ ಶೇರಿಂಗ್ ಒಪ್ಪಂದ ನಿಜಾನಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿತ್ತು. ಆ ಪ್ರಶ್ನೆಗೆ ಈಗ ತೆರೆ ಎಳೆಯಲಾಗಿದೆ. ಈ ಒಪ್ಪಂದ ನವೆಂಬರ್ನಲ್ಲಿ ಜಾರಿಯಾಗುತ್ತಾ? ಸಿದ್ದು ನಿಜಕ್ಕೂ ಡಿಕೆಗೆ ಅಧಿಕಾರವನ್ನ ಬಿಟ್ಕೊಡ್ತಾರಾ? ಅಧಿಕಾರ ಹಸ್ತಾಂತರ ಸುಲಭವಾಗಿ ನಡೆಯುತ್ತಾ? ಸಿದ್ದೂರನ್ನ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ಅವರು ಸುಮ್ಮನೆ ಇರ್ತಾರಾ? ಡಿಕೆ ನೆಮ್ಮದಿಯಿಂದ ಆಡಳಿತವನ್ನ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರು ಕೊಡ್ತಾರಾ? ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗುತ್ತಾ ಅಥವಾ ಹೀಗೆ ಇರುತ್ತಾ? ಹೈಕಮಾಂಡ್ಗೆ ಇದೆಲ್ಲ ಪ್ರಶ್ನೆಯೂ ಕೂಡ ಕಾಡ್ತಾ ಇರುವಂಥದ್ದು. ಹೈಕಮಾಂಡ್ ಯಾರಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ರಾಹುಲ್ ಗಾಂಧಿಗೆ ಡಿ ಕೆ ಶಿವಕುಮಾರ್ ಅಂದರೆ ಬಹಳ ಇಷ್ಟ. ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಆಲ್ಮೋಸ್ಟ್ ಆಲ್ ತೆಗೆದುಹಾಕಲ್ಲ. ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಅಂತಂದ್ರೆ ಬಹಳ ಇಷ್ಟ. ಸಿದ್ದರಾಮಯ್ಯ ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಅಂತ ಹೇಳ್ತಾ ಇರ್ತಾರೆ. ಮೇ 2023ರಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಮತದಾನ ದೊಡ್ಡ ಜನಾದೇಶವನ್ನ ಕೊಟ್ಟಿದ್ರು ಕೂಡ ಮುಖ್ಯಮಂತ್ರಿ ವಿಚಾರದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಎನ್ನುವಂತಹ ಗೊಂದಲ ಇದ್ದೇ ಇತ್ತು. ಹಲವು ದಿನಗಳ ತನಕ ಇದೆಲ್ಲವೂ ಇತ್ತು. ಅಂದಿನಿಂದ ಇಂದಿನವರೆಗೂ ಕೂಡ ಮುಂದಿನ ಮುಖ್ಯಮಂತ್ರಿ ವಿಚಾರ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೆಯುತ್ತಲೇ ಇದೆ. ಕಳೆದ ಹಿಂದಿನ ತಿಂಗಳು ಪವರ್ ಶೇರಿಂಗ್ ಮಾತುಕತೆ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಸಭೆಯನ್ನ ಮಾಡಿತ್ತು. ಇದು ಡಿ ಕೆ ಶಿವಕುಮಾರ್ ಅವರು ಕೂಡ ಗೊತ್ತಿದೆ. ಇದು ಕರ್ನಾಟಕದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿತ್ತು. ಡಿ ಕೆ ಶಿವಕುಮಾರ್ ಅವರು ನಿಜಕ್ಕೂ ಕೂಡ ಕೋಪಗೊಂಡಿದ್ರು. ಬಡ ರಾಜಕೀಯಕ್ಕೆ ಹೊಸ ತಿರುವು ಸಿಕ್ಕಿದ್ದೇ ಇಲ್ಲಿಂದ. ಈಗ ಮತ್ತೆ ಮುಖ್ಯಮಂತ್ರಿ ಹುದ್ದೆಯ ವಿಚಾರ ಸಂಬಂಧ ಮಾರ್ಮಿಕವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಉತ್ತರವನ್ನ ನೀಡಿದ್ದಾರೆ. ಖಾಸಗಿ ವಾಹಿನಿಯಲ್ಲಿ ಮಾತನಾಡ್ತಾ ಡಿ ಕೆ ಶಿವಕುಮಾರ್ ಅವರು ಎಲ್ಲದಕ್ಕೂ ಕೂಡ ಸಮಯವೇ ಉತ್ತರ ಕೊಡುತ್ತೆ, ಜೊತೆಗೆ ಯಾವುದಕ್ಕೂ ಕೂಡ ಭರವಸೆಯನ್ನ ಕಳ್ಕೊಳ್ಬಾರ್ದು ಎನ್ನುವಂತಹ ಉತ್ತರವನ್ನ ನೀಡಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಸಿಎಂ ಹುದ್ದೆ ಇನ್ನು ಮುಗಿದ ಅಧ್ಯಾಯ, ನನಗೆ ಸಿಕ್ಕೇ ಸಿಗುತ್ತೆ, ಅದು ಸಿದ್ದರಾಮಯ್ಯ ಬೇರೆ ಕುರ್ಚಿಗಳನ್ನ ನೋಡ್ಕೊಳ್ಬೇಕು ಅನ್ನೋದೇ ಆಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಆಗುವ ಬಗ್ಗೆ ಕೇಳಿದಂತಹ ಪ್ರಶ್ನೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ನೇರವಾಗಿ ಉತ್ತರವನ್ನ ನೀಡಿದ್ದಾರೆ. ಮಾರ್ಮಿಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಅವರು ಕೊಟ್ಟ ಉತ್ತರದಲ್ಲಿ ಮುಖ್ಯಮಂತ್ರಿ ಆಗುವಂತಹ ಆಕಾಂಕ್ಷೆಯನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಎಲ್ಲದಕ್ಕೂ ಸಮಯ ಉತ್ತರ ಕೊಡುತ್ತೆ, ನಾನು ಉತ್ತರವನ್ನ ಕೊಡೋದಿಲ್ಲ, ಸಮಯವೇ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡುತ್ತೆ. ಜಗತ್ತಿನ ಯಾವುದೇ ಮನುಷ್ಯನಾಗಲಿ ಭರವಸೆಯಿಂದ ಬದುಕಬೇಕು, ಜೀವನವನ್ನ ಮಾಡಬೇಕು, ಭರವಸೆ ಇಲ್ಲದೆ ಜೀವನವನ್ನ ಮಾಡಬಾರದು ಅಂತ ಹೇಳಿ ಬಲು ಮಾರ್ಮಿಕವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಉತ್ತರವನ್ನ ನೀಡಿದ್ದಾರೆ. ಮುಂದುವರಿಯುತ್ತಾ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಬೇಕು ಅಥವಾ ಮಾಡಬಾರದು ಎನ್ನುವಂಥದ್ದಕ್ಕೆ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರು ನಿರ್ಧಾರ ಮಾಡಿದ್ದಾರೆ. ನಾವು ನೀವು ನಿರ್ಧಾರ ಮಾಡೋಕೆ ಯಾರು ಅಂತ ಹೇಳಿ ಉತ್ತರವನ್ನ ನೀಡಿದ್ದಾರೆ. ಜನರ ಆದೇಶದಂತೆ ನಾನು ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ದೇನೆ. ನಮ್ಮಲ್ಲಿ ಒಗ್ಗಟ್ಟಿದೆ. ನಾವು ಅಧಿಕಾರಕ್ಕೆ ಬಂದಿದ್ದು ಒಬ್ಬ ವ್ಯಕ್ತಿಯ ಒಂದು ಪ್ರಯತ್ನದಿಂದಲ್ಲ, ಎಲ್ಲರ ವ್ಯಕ್ತಿಯ ಅಥವಾ ಈ ಒಂದು ಕಾಂಗ್ರೆಸ್ನ ಪ್ರಯತ್ನದಿಂದ ಅಂತ ಹೇಳಿ ಸಾಕಷ್ಟು ವಿಚಾರಗಳಿಗೆ ಸಿದ್ದರಾಮಯ್ಯಗೆ ಟಾಂಗ್ ಅನ್ನು ನೀಡಿದ್ದಾರೆ. ಹಲವು ಕಾರಣಗಳಿಂದ ಡಿ ಕೆ ಶಿವಕುಮಾರ್ ಅವರು ಸುದ್ದಿಯಲ್ಲಿದ್ದು, ಅದರಲ್ಲಿ ಇತ್ತೀಚೆಗೆ ವಿಧಾನಮಂಡಲದ ಅಧಿವೇಶನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗೀತೆ, RSS ಗೀತೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಅಂತ ಹೇಳಿ ಹಾಡನ್ನ ಹಾಡಿ ಅವರ ಒಂದು ಪ್ರಾರ್ಥನಾ ಗೀತೆಯನ್ನು ಹಾಡಿ ಫೇಮಸ್ ಆಗಿದ್ರು. ಅದಾದ ನಂತರ ಕ್ಷಮೆ ಕೂಡ ಕೇಳಿದ್ದಾರೆ. ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಾನು BJPಗೆ ಹೋದ್ರೂ ಹೋಗ್ತೇನೆ, ನನ್ನನ್ನು ಈ ರೀತಿಯಾಗಿ ಕಟ್ಟಾಕುವಂಥ ಪ್ರಯತ್ನವನ್ನ ಮಾಡಬೇಡಿ, ನನ್ನ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಕೇಳ್ತೇನೆ ಅನ್ನೋದನ್ನು ಇಂಡೈರೆಕ್ಟ್ಲಿ ತೋರಿಸಿದ್ದಾರೆ. ಏನಾಗುತ್ತೆ ನವೆಂಬರ್ಲಿ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಹಂಟ್ ಕನ್ನಡ ಚಾನಲ್. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.